ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್‌ನಲ್ಲಿ ನಿಮಗೆ ಸ್ವಾಗತ ಬಯಸುತ್ತೇನೆ. ನಾನು ಇವತ್ತು ಹುರುಳಿ ಬೆಳೆಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಇದೊಂದು ಯಥೇಷ್ಟವಾದ ಪೌಷ್ಟಿಕ ಆಹಾರ ಧಾನ್ಯವಾಗಿದ್ದು, ಈ ಬೆಳೆಯಲ್ಲಿ ಕಟಾವಿನ ನಂತರ ಹುಳು ಹು ಹುರುಳಿ ಬೇರ್ಪಡಿಸಿದ ಹುರುಳಿನ ಹೊಟ್ಟು, ಗಿಡದ ಎಲೆಗಳು ಮತ್ತೆ ಕಾಂಡ ಎಲ್ಲವೂ ಪ್ರಾಣಿಗಳಿಗೆ ಉತ್ತಮವಾದಂತಹ ಪೌಷ್ಟಿಕ ಆಹಾರವಾಗುತ್ತದೆ. ಈ ಬೆಳೆಗೂ ಇತರ ದಾಸ್ ಧಾನ್ಯ ಬೆಳೆಗಳಂತೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು, ಅದರಲ್ಲಿಯೂ ಫಲವತ್ತಾದ ಮಣ್ಣು ತುಂಬಾನೇ ಯೋಗ್ಯವೆನಿಸುತ್ತದೆ. ಮಣ್ಣಿನ ಪಿಎಚ್ ವ್ಯಾಲ್ಯೂ ಬಗ್ಗೆ ಹೇಳಬೇಕಂದ್ರೆ 5 ರಿಂದ 6 ಇದ್ದರೆ ಯೋಗ್ಯವೆನಿಸುತ್ತದೆ. ಈ ಬೆಳೆಯಲ್ಲಿ ಮುಖ್ಯವಾಗಿ ಮಳೆ ಆಶ್ರಯಿತ ಭತ್ತದ ಬೆಳೆ ಬೆಳೆಸಿದ ನಂತರ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬೆಳೆಸಬಹುದಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಇದನ್ನು ಮುಖ್ಯ ಬೆಳೆಯಾಗಿ ಬೆಳೆಸಿದರೆ, ಇನ್ನು ಕೆಲ ಜಿಲ್ಲೆಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಸಲಾಗ್ತದೆ. ಮಿಶ್ರ ಬೆಳೆಯಲ್ಲಿ ಮುಖ್ಯವಾಗಿ ರಾಗಿ, ಹತ್ತಿ ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆಸಲಾಗ್ತದೆ. ಇದರ ಬಿತ್ತನೆಯು ಸುಮಾರು 25 ಕೆಜಿ ಬೀಜ ಪ್ರತಿ ಹೆಕ್ಟರ್‌ಗೆ ಬೇಕಾಗ್ತದೆ. ಈ ಬೆಳೆಗೆ ಮುಖ್ಯವಾಗಿ ಹಟ್ಟಿ ಗೊಬ್ಬರ ಒದಗಿಸಿದಲ್ಲಿ ಉತ್ತಮವಾಗುತ್ತದೆ. ಈ ಹಟ್ಟಿ ಗೊಬ್ಬರದ ಒಟ್ಟಿಗೆ ಕೆಮಿಕಲ್ ಫರ್ಟಿಲೈಸರ್ ಅಂದ್ರೆ ರಾಸಾಯನಿಕ ಗೊಬ್ಬರ ಕೂಡ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಸಾರಜನಕ ಅಂದ್ರೆ ನೈಟ್ರೋಜನ್ 25 ಕೆಜಿ, ರಂಜಕ ಅಂದ್ರೆ ಫಾಸ್ಫರಸ್ 40 ಕೆಜಿ ಹಾಗೂ ಪೊಟ್ಯಾಷ್ ಅಂದ್ರೆ ಪೊಟ್ಯಾಷಿಯಂ ಅನ್ನು 25 ಕೆಜಿ ಇದು ಪ್ರತಿ ಹೆಕ್ಟರ್‌ಗೆ ನೀಡಬೇಕಾಗ್ತದೆ. ಈ ರೀತಿ ಎಲ್ಲವನ್ನು ನಿರ್ವಹಿಸಿದರೆ ಈ ಬೆಳೆಗೆ ಸುಮಾರು 8 ರಿಂದ 10 ಕ್ವಿಂಟಲ್ ಉತ್ಪನ್ನವನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ. ಇಲ್ಲಿ ತಳಿಗಳ ಬಗ್ಗೆ ಹೇಳಬೇಕಂದ್ರೆ KBH 1 ತಳಿಯು ಬಹುಮುಖ್ಯ ತಳಿಯಾಗಿದ್ದು, ಇದು ಬಿತ್ತನೆಯ ನಂತರ 90 ರಿಂದ 95 ದಿನದಲ್ಲಿ ಕಟಾವಿಗೆ ಸಿದ್ಧವಾಗ್ತದೆ. ಇದು ಹುರುಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋ ಮಾಡಿ ಎಲ್ಲ ವಿವರಗಳನ್ನು ಕೊಡಲು ಪ್ರಯತ್ನಿಸಲಾಗುತ್ತದೆ. ನಿಮ್ಮನ್ನು ಸಪೋರ್ಟ್ ಮಾಡಲು ನಮ್ಮನ್ನು ಸಪೋರ್ಟ್ ಮಾಡಲು ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.